ಈ ಕ್ಷಣದ ತನಕ ರಾಜಭವನಕ್ಕೇನಾದರೂ ಮಾಹಿತಿ ಬಂದಿದೆಯಾ ಅಂತ ಚೆಕ್ ಮಾಡಿದ್ವಿ, ಬಂದಿಲ್ಲ. ಆದರೆ ನಾಳೆಯೋ ನಾಡಿದ್ದು ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ನಾಡಿದ್ದು ಸಾಧ್ಯತೆ ಜಾಸ್ತಿ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇದೇ ವಿಷಯದ ಚರ್ಚೆಗೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಲೋಕಸಭೆ ಅಧಿವೇಶನ ನಡೀತಾ ಇದೆ, ಜೋರು ಗಲಾಟೆ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಕರ್ನಾಟಕದ ಇದೊಂದು ವಿಷಯವನ್ನ ಬಗೆಹರಿಸಬೇಕಾಗಿದೆ. ಕಳೆದ ಸಲ ಪಟ್ಟಿ ಒಂದು ಹಂತಕ್ಕೆ ಬಂದಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತಾಗಿ ಬೆಂಗಳೂರಿಗೆ ಬರಬೇಕಾಗಿ ಬಂತು. ಪ್ಲಸ್ ರಾಹುಲ್ ಗಾಂಧಿ ಅವರಿಗೆ ಆ ಪಟ್ಟಿಯಲ್ಲಿ ಹೊಸತನ ಏನು ಇಲ್ಲ ಅನ್ನಿಸ್ತು. ಆ ಕಾರಣಕ್ಕೆ ಚರ್ಚೆಯನ್ನ ಮುಂದೂಡಲಾಗಿತ್ತು. ಈಗ ಮತ್ತೆ ಕರೆದಿದ್ದಾರೆ. ಇವತ್ತೇ ಚರ್ಚೆ ನಡೆದು ಸಚಿವರ ಹೆಸರುಗಳು ಫೈನಲ್ ಆಗ್ತವೆ ಅನ್ನುವ ವಾತಾವರಣ ಇತ್ತು. ಆದರೆ ದೆಹಲಿ ವರಿಷ್ಠರು ನಾಳೆ ಚರ್ಚೆ ಮಾಡೋಣ ಅಂದಿದ್ದಾರೆ. ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ, ಆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜು, ಅಶ್ರುವಾಯು ಪ್ರಯೋಗ, ಅದರ ವಿರುದ್ಧ ಇವತ್ತು ಕಾಂಗ್ರೆಸ್ಸಿನ ಪ್ರತಿಭಟನೆ. ಹೈಕಮಾಂಡಿನ ಅಷ್ಟೂ ನಾಯಕರು ಅದರಲ್ಲಿ ಬ್ಯುಸಿ ಇದ್ದಾರೆ. ನಾಳೆ ಚರ್ಚೆ ಮಾಡೋಣ ಅಂದಿದ್ದಾರಂತೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ದೆಹಲಿಯಲ್ಲೇ ಇರ್ತಾರೆ. ನಾಳೆ ಪಟ್ಟಿ ಫೈನಲ್ ಮಾಡಿಕೊಂಡು ರಾಜ್ಯಕ್ಕೆ ಬರ್ತಾರೆ ಅನ್ನುವ ಮಾಹಿತಿಗಳಿದಾವೆ. ಇನ್ನು ಸಚಿವರಾಗುವ ಶತಪ್ರಯತ್ನ ಮಾಡ್ತಾ ಇರುವ 40ಕ್ಕೂ ಹೆಚ್ಚು ಎಂಎಲ್ಎಗಳಲ್ಲೇ ಇದ್ದಾರೆ. ಅವಕಾಶ ಸಿಕ್ಕ ವರಿಷ್ಠರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ. ನಲವತ್ತಕ್ಕೂ ಹೆಚ್ಚು ಎಂಎಲ್ಎಗಳು, ಎಂಎಲ್ಸಿಗಳು ದೆಹಲಿಯಲ್ಲಿ. ಖಾಲಿ ಇರುವ ಎಲ್ಲ 20 ಸ್ಥಾನಗಳನ್ನು ಭರ್ತಿ ಮಾಡಲಾಗುತ್ತೆ ಅನ್ನುವ ಹಿಂಟ್ ಸಿಕ್ಕಿದೆ ಅನೇಕರಿಗೆ. ಇವತ್ತು ಮಂಗಳವಾರ, ನಾಳೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ನಿರ್ಣಾಯಕ ಸಭೆಯಾಗುತ್ತೆ. ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು ಪಟ್ಟಿಯನ್ನು ಫೈನಲ್ ಮಾಡಿಕೊಂಡೇ ಬರ್ತಾರಾ, ಅಥವಾ ಚರ್ಚೆಗಳು ಅಂತಿಮ ಹಂತಕ್ಕೆ ಬಂದು ಇವರು ಬೆಂಗಳೂರಿಗೆ ವಾಪಸ್ ಬಂದ ನಂತರ ದೆಹಲಿಯಿಂದ ಪಟ್ಟಿ ಕಳಿಸ್ತಾರೆ? ಒಟ್ನಲ್ಲಿ ನಾಳೆ ರಾತ್ರಿಯ ವೇಳೆಗೆ, ತಡರಾತ್ರಿಯ ವೇಳೆಗೆ ಪಟ್ಟಿ ಫೈನಲ್ ಆಗುತ್ತಂತೆ.
ಹಾಗಾದರೆ ನಾಡಿದ್ದೇ ಪ್ರಮಾಣ ವಚನವ? ಗುರುವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು ಬಿಡುತ್ತ. ಅದರ ಪ್ರಯತ್ನಗಳಾಗ್ತಾ ಇದ್ದಾವೆ. ಬಾಕಿ ಉಳಿದಿರುವ 20 ಸ್ಥಾನಗಳ ಪೈಕಿ ರಾಹುಲ್ ಗಾಂಧಿ ಅವರು 5 ಮಾತ್ರ ಹಳಬರಿಗೆ, 15 ಹೊಸಬರಿಗೆ ಅಂತ ಇದ್ದಾರಂತೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 10-10 ಸೂತ್ರಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರಂತೆ ರಾಹುಲ್ ಗಾಂಧಿ ಅವರನ್ನು. 10 ಜನ ಹಳಬರಬೇಕು, 10 ಜನ ಹೊಸಬರಿರಲಿ ಅಂತ. 10-10ರ ಸೂತ್ರಕ್ಕೆ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಮಹಿಳೆಯರಿಗೂ ಕೂಡ ಬಂಪರ್ ಹೊಡೆಯಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.